ಬರೀ ಸುಷ್ಮಾವೇ ಇರಲ್ಲ, ಮಾತಿದ್ರೆ ಸಂಜನಾ ಗಲ್ರಾಣಿ, ಮಿಸಸ್ ಸಂಜನಾ ಗಲ್ರಾಣಿ ಅವರೇ ಬರೀ ಮೈಕ್ ಹಿಡ್ಕೊಂಡು ದರ್ಶನ್ನ ಪ್ರೀತಿ ಪ್ರೇಮನ ದರ್ಶನ್ ಮೇಲೆ ಗೌರವ ಇದೆ ಅಂತ ತೋರ್ಸೋದ್ ಬದಲು ಆ ಪ್ರೊಟೆಸ್ಟ್ ಆರ್ಗನೈಸ್ ಮಾಡಿಸಿ. ಸಂಜನಾ ಗಲ್ರಾಣಿ ಅವರೇ, ನಿಮ್ಗೆ ಹೇಳ್ತಾ ಇರೋದು, ಮೈಕ್ ಹಿಡ್ಕೊಂಡು ದರ್ಶನ್ ಪರವಾಗಿ ಬ್ಯಾಟಿಂಗ್ ಮಾಡೋ ನಿಮ್ಗೆ ಇಷ್ಟು ದೊಡ್ಡ ಪ್ರೊಟೆಸ್ಟ್ ಅನ್ನ ಆರ್ಗನೈಸ್ ಮಾಡಿ ಅಂತ ನಾನು ಕೂಗ್ ಕೊಟ್ಟೆ. ನಿಮ್ಗಂತೂ ಮಾಡಕ್ಕೆ ಆ ಕೂಗ್ ಕೊಡೋಕ್ಕೂ ಕೆಪಾಸಿಟಿ ಇಲ್ಲ. ನಾನು ಕೂಗ್ ಕೊಟ್ಟಿದ್ದೀನಿ. ಸುಷ್ಮಾ ಸ್ವರಾಜ್, ಸುಷ್ಮಾ ಏನೋ ವೀರ್, ಮತ್ತೆ ಸಂಜನಾ ಗಲ್ರಾಣಿ, ಮತ್ತೆ ಇನ್ಯಾರಪ್ಪ ಅದು ನಮ್ ದಾವಣಗೆರೆ ಇನ್ನೊಬ್ಬ ಅಭಿಮಾನಿ, ದರ್ಶನ್ ಅಭಿಮಾನಿ. ಏನ್ ಆಯಮ್ಮ ಮಾತಿತ್ತಂದ್ರೆ ದಿನಕ್ಕೆ 2-3 ಪ್ರೆಸ್ ಮೀಟ್ ಅನ್ನ ಮಾಡ್ತಾಳೆ. ಆ ದರ್ಶನ್ ಬಗ್ಗೆ ಹೊಗಳಿದ್ದೆ. ಯಾರ್ಯಾರು ಹೊಗಳ್ತಾ ಇದ್ದೀರೋ ಮೈಕ್ ಮುಂದೆ, ಮಾಧ್ಯಮಗಳ ಮುಂದೆ, ಈಗ ಆ ಪ್ರೊಟೆಸ್ಟ್ ಅನ್ನ ಸೋಮವಾರ ಆರ್ಗನೈಸ್ ಮಾಡಿ, ಕಡಿಮೆ ಅಂದ್ರು 10,000ಕ್ಕೂ ಹೆಚ್ಚು ಕಾಲ್ಸ್ ಬಂದಿದೆ. ಸರ್ ನಾವು ಪ್ರೊಟೆಸ್ಟ್ ಬರ್ತೀವಿ, ದರ್ಶನ್ನ ಬಿಡ್ಸ್ಕೊಂಬರೋವರೆಗೂ ನಿಮ್ ಜೊತೆ ಉಪವಾಸ ಮಾಡಕ್ ಹಿಡಿಯಿದ್ದಾರೆ ಅಂತ. ಆರ್ಗನೈಸ್ ಯಾರು ಮಾಡ್ತಾರೆ? ಬರೀ ಮೈಕ್ ಮುಂದೆ ಡೈಲಾಗ್ ಹೊಡಿಯೋ ಅಂತ ಏನೋ ಏನೋ ಸಾಮಾನ್ಯ ಜನಗಳು, ಅದು ಸಾಮಾನ್ಯ ಜನ ಅಲ್ಲ, ಈ ಸಂಜನಾ ಗಲ್ರಾಣಿ, ಸುಷ್ಮಾ ವೀರು ಸಿಕ್ಕಾಬಿಡೆ ಆ ದರ್ಶನ್ ವಿಚಾರ ಇಟ್ಕೊಂಡು ಮೈಲೇಜ್ ತಗೊಂಡಿದ್ದೇವ್ರಲ್ಲ. ಆ ಸಂಜನಾ ಗಲ್ರಾಣಿ ಅಂತೂ ಏನು ಅಬ್ಬಬ್ಬ. ಸಂಜನಾ ಗಲ್ರಾಣಿ ಈಗ ಪ್ರೊಟೆಸ್ಟ್ ಆರ್ಗನೈಸ್ ಮಾಡ್ಲಿಕ್ಕೆ ಲೀಡ್ ತಗೊಳ್ಳಿ. ಹೆಂಗಿರು ದರ್ಶನ್ ಬಗ್ಗೆ ತುಂಬಾ ನಿಮ್ಗೆ ಪ್ರೀತಿ ಅಲ್ವಾ, ಅಭಿಮಾನಿ ಅಲ್ವಾ ನೀವು. ಮತ್ತೆ ಸುಷ್ಮಾ ವೀರವ್ರೆ, ನೀವು ಅಷ್ಟೇ. ಭಾವನಾ, ದಾವಣಗೆರೆ ಭಾವನಾ, ನೀವಂತೂ ದಿನಕ್ಕೆ 3-4 ಮಾಡಿದೀರಾ. ತಗೊಳ್ಳಿ, ತಗೊಂಡು ಪ್ರೆಸ್ ಮೀಟ್ಗೆ ಆರ್ಗನೈಸ್